ಮುಸ್ಲಿಮರೆಲ್ಲ ಉಗ್ರರಲ್ಲ. ಎಸ್.ಎನ್. ನಾರಾಯಣಸ್ವಾಮಿ ಅಭಿಮತ, ಬಂಗಾರಪೇಟೆ. ಮುಸ್ಲಿಂ ಸಮುದಾಯದವರೆಲ್ಲ ಉಗ್ರರಲ್ಲ. ಕಾಶ್ಮೀರದ ಭಸ್ಗಾಲ್ನಲ್ಲಿ ನಡೆದ ಉಗ್ರರ ದಾಳಿಯ ಸಮಯದಲ್ಲಿ ಜನರ ರಕ್ಷಣೆ ಮಾಡಿದವರು ಸಹ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಯುವಕ ಎಂದು ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು. ಪಟ್ಟಣದ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಕುವೆಂಪು ವೃತ್ತದ ಬಳಿ ಆಯೋಜಿಸಲಾಗಿದ್ದ ಕಾಶ್ಮೀರದ ಭಸ್ಗಾಲ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ಪಂಜಿನ ಮೆರವಣಿಗೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿ, ಕಾಶ್ಮೀರದ ಉಗ್ರರ ದಾಳಿಯಲ್ಲಿ ಗಾಯಗೊಂಡ ಅಮಾಯಕ ಪ್ರವಾಸಿಗರನ್ನು ರಕ್ಷಣೆ ಮಾಡಿದ್ದು ಅಲ್ಲಿಯ ದೇಶವಾಸಿ ಮುಸ್ಲಿಮರು. ಭಾರತ ಜಾತ್ಯತೀತ ನೆಲೆಗಟ್ಟಿನಲ್ಲಿ ರಚಿತವಾದ ದೇಶವಾಗಿದ್ದು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ ಎಲ್ಲರೂ ಒಟ್ಟಾಗಿ ಜೀವಿಸಬೇಕು ಎಂದರು. ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯದಿಂದಾಗಿ ಪಾಕಿಸ್ತಾನ ಬೆಂಬಲಿತ ಉಗ್ರರು ದೇಶದೊಳಗೆ ನುಗ್ಗಿ ಅಮಾಯಕ 26 ಜನ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಕಾಶ್ಮೀರದ ಪ್ರವಾಸಿ ತಾಣ ಎಂಬ ಅರಿವಿದ್ದರೂ ಸರ್ಕಾರದ ಉದಾಸೀನತೆ ಮತ್ತು ಬೇಜವಾಬ್ದಾರಿತನದಿಂದಾಗಿ ಅಮಾಯಕರು ಬಲಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ ಉಗ್ರವಾದಿಗಳನ್ನು ಕ್ಷಮಿಸುವುದಿಲ್ಲ. ಘಟನೆ ನಡೆದು 2 ದಿನಗಳು ಕಳೆದರೂ ಇದುವರೆಗೂ ಉಗ್ರರಿಗೆ ಶಿಕ್ಷೆಯಾಗಿಲ್ಲ. ಈ ದುರ್ಘಟನೆಗೆ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾದ ಅಮಿತ್ ಶಾ ರವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದರು. ಎಲ್ಲ ಮುಸಲ್ಮಾನ ಉಗ್ರಗಾಮಿಗಳಲ್ಲ. ಅಲ್ಲಿ ಆ ತಾಯಿ ಮಗಳು ಹೊಡೆದಾಗ್ದಾಗ ಅವರನ್ನ ಹೊತ್ಕೊಂಡು ಕಾಪಾಡಿದ್ದು ಅದೇ ಭಾರತ ದೇಶದ ಪರಿಸ್ಥಿತಿ. ಎಲ್ಲ ಮುಸ್ಲಿಮ್ಸು ಟೆರರಿಸ್ಟ್ ಅಲ್ಲ. ಆದರೆ ಆ ಯಾರು ಟೆರರಿಸ್ಟ್ ಕೆಲಸ ಮಾಡ್ತಾರೆ ಅವರನ್ನು ನಾವು ಬಡಿಬೇಕು. ಉಗ್ರವನ್ನ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಚಳುವಳಿ ಅವಕಾಶ ಕೊಡದಂತೆ ಏನು ಈ ಭಾರತ ದೇಶ ಹೇಗಪ್ಪ ಅಂದರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಮಾನ ಅಂತಕ್ಕಂಥ ಭಾರತ ದೇಶ ಜಾತ್ಯತೀತ ರಾಷ್ಟ್ರ ನಮ್ಮದು, ಸೆಕ್ಯುಲರ್ ದೇಶ ನಮ್ಮದು. ಈ ದೇಶದಲ್ಲಿ ಬರ್ತಕ್ಕಂಥ ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನ್, ಸಿಖ್, ಜೈನ್, ಪಾರ್ಸ್, ಬುದ್ಧ ಎಲ್ಲರೂ ಕೂಡ ಅಲ್ಲಿ ಬರಬೇಕು ಅಂತ ಹೇಳಿ ನಾವೆಲ್ಲ ಕೂಡ ಬಂಗಾಳ ತಾಲೂಕಿನ ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿದೆ ಅಂತ ಹೇಳ್ತಾ ಇವತ್ತೇನು ಉಗ್ರರ ಇದನ್ನು ಖಂಡಿಸಿ ಇದಕ್ಕೆ ಒಂದು ರಕ್ಷಣೆ ಮಾಡೋದಕ್ಕೆ ಬದಲಾಗಿರ್ತಕ್ಕಂಥ ಅಮಿತ್ ಶಾ ಖಂಡಿಸಿ ಮತ್ತು ಬಲಿಪಡಿರ್ತಕ್ಕಂಥವರಿಗೆ ನಾವಿವತ್ತು ಸಹಕಾರ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಮೌನ ಆಚಾರ್ಯರು ಈ ಮೊದಲು ಚಂದ್ರಾಯಣ ಅವರು ಅವ್ರಿಗೆ ಶಿಕ್ಷೆ ಕೊಡಲಿಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಸದಾ ಕಾಲ ಕೂಡ ಭಾರತ ದೇಶದ ಪರವಾಗಿರ್ತದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಎಚ್ಚರಿಕೆ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನದವರಾಗ್ಬೋದು, ಯಾರೇ ಉಗ್ರಗಾಮಿಗಳನ್ನ ನಾವು ತಪ್ಪಿಡಿದ್ರೆ ಖಂಡಿಸುವ ಮಾತೇ ಇಲ್ಲ. ಇವತ್ತು ನೋಡಿ ಎಷ್ಟು ಜನ ಅಲ್ಲಿ ಪ್ರವಾಸಿಗರು ಸೇರ್ತಾರೆ, ನಿಮ್ಮ ಮಾಹಿತಿ ಇಲ್ವಾ? ಎಲ್ಲ ಮಾಹಿತಿ ಇದ್ರೂ ಕೂಡ ನಿಮ್ಮ ಉದಾಸೀನತೆ, ಬೇಜವಾಬ್ದಾರಿಯಿಂದ ಇವತ್ತು 26 ಜನ ನಾವು ಹೊಸದಾಗಿ ಬದಲಾಗಿರ್ತಕ್ಕಂಥವರು ಕುಟುಂಬಸ್ಥರು ಏನೋ ತಪ್ಪಾಡಿರ್ತಕ್ಕಂಥ ಅಮಾಯಕರು ಬಂದು ಪ್ರಾಣ ಕಳ್ಕೊಂಡಿದ್ದಾರೆ. ಒಂದು ಕಡೆ ಪಾಕಿಸ್ತಾನದ ಉಗ್ರರನ್ನ ದಮನ ಮಾಡಲಿಕ್ಕೆ ನೀವು ಸಂಪೂರ್ಣ ವಿಫಲರಾಗಿದ್ದೀರಿ. ಇವತ್ತು ಪಾಕಿಸ್ತಾನದ ಉಗ್ರರನ್ನ ನಮ್ಮ ದೇಶದೊಳಗಡೆ ಸ್ಪರ್ಧೆ ಮಾಡಿದ್ರೆ ಇವತ್ತು ಈ ಅಮಾಯಕ ನಡೀತಾ ಇರಲಿಲ್ಲ. ಇದು ಕೇವಲ ಬೆಳಗ್ಗೆ ಅಷ್ಟೇ. ಬೆಳಗ್ಗೆ ಬರದೆ ಎಷ್ಟು ಅಮಾಯಕ ಜೀವ ಹೋಗ್ತಾ ಇದೆಯೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಮೀಡಿಯಾಗಳು, ಎಲ್ಲ ಮೀಡಿಯಾಗಳು ಕೂಡ ಮೋದಿ ಪರವಾಗಿರೋದ್ರಿಂದ ಬಹುಶಃ ಯಾವ ಕೃತಿಗಳು ಆಚೆ ಬರ್ತಾ ಇಲ್ಲ. ನಾವು ಒತ್ತಾಯ ಮಾಡ್ತೇವೆ. ಇವತ್ತು ಅಮಿತ್ ಶಾ ಅವರೇ, ನೀವಿವತ್ತು ಅಮಾಯಕರ ಪ್ರಾಣವನ್ನ ಕಾಪಾಡಲಿಕ್ಕೆ ವಿಫಲ ಆಗಿರೋದ್ರಿಂದ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಇದರೊಟ್ಟಿಗೆ ಪಾಕಿಸ್ತಾನದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ, ಯಾರೇ ಉಗ್ರರು ತಪ್ಪು ಮಾಡಿದ್ರು ಕೂಡ ಅವರನ್ನು ನೀವು 24 ಗಂಟೆ ಆದರೂ ಕೂಡ ಇನ್ನೂ ಹುಡುಕಲಿಲ್ಲ. ಇದು ಕ್ರಮ ತಗೊಂಡಿಲ್ಲ. ನೀವು ಅವ್ರಿಗೆ ಶಿಕ್ಷೆ ಆಗಿಲ್ಲ. ಅವ್ರ ಶಿಕ್ಷೆ ಆಗಿಲ್ಲ ಅಂದ್ರೆ ನನ್ನ ಜೀವಗಳು ಪ್ರಾಣ ಕಳ್ಕೊಂಡಂತಹ 26 ಮಂದಿಗೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಇದರೊಟ್ಟಿಗೆ
ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ, ಮೋದಿ ಸರ್ಕಾರ ನಿಮ್ಮ ವೈಫಲ್ಯದಿಂದ ಕನಿಷ್ಠ ಪಕ್ಷ ಮೃತಪಟ್ಟ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ಕೊಡಬೇಕು, 2 ಕೋಟಿ ಪರಿಹಾರವನ್ನು ಕೊಡಬೇಕು. ಯಾಕಂದ್ರೆ ಅವರ ಜೀವ ಅಮೂಲ್ಯ. ಇವತ್ತು ಏನೂ ತಪ್ಪು ಮಾಡದ ಅಮಾಯಕರು ಇವತ್ತು ಪ್ರವಾಸೋದ್ಯಮವನ್ನು ಬೆಳೆಸಬೇಕು, ಈ ಭಾರತ ದೇಶಕ್ಕೆ ಆದಾಯ ಮಾಡಿಕೊಡ್ಬೇಕು ಅಂತ ಹೋದಂತ ಅಮಾಯಕರು ಇವತ್ತು ನಿಮ್ಮ ವೈಫಲ್ಯದಿಂದ ಇವತ್ತು ಪ್ರಾಣ ತಗೊಂಡಿದ್ದಾರೆ, ಪ್ರಾಣ ಕಳೆದು ಹೋಗಿದೆ. ನೀವು ಯಾವ್ಯಾವ ಕುಟುಂಬಗಳಲ್ಲಿ ಇವತ್ತು ಪ್ರಾಣ ಹಾನಿ ಆಗಿದೆ ಅಂತ ಕುಟುಂಬಸ್ಥರಿಗೆ ಕೇಂದ್ರ ಸರ್ಕಾರದಿಂದ ಉದ್ಯೋಗವನ್ನು ಕೊಡಲೇಬೇಕು ಅಂತೇಳಿ ಬಂಗಾರಪೇಟೆ ತಾಲೂಕು ಕಾಂಗ್ರೆಸ್ ಒತ್ತಾಯಪಡಿಸುತ್ತದೆ. ಕಣಿವೆಯಲ್ಲಿ ಉಗ್ರರಿಗೆ ಬಲಿಯಾಗಿದ್ದಾರೆ. ಇದು ಯಾರ ವೈಫಲ್ಯ ಅಂತ ನಾವು ಕೇಳಬೇಕಾಗತ್ತೆ. ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಬಿಜೆಪಿ ಸರ್ಕಾರದ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ವೈಫಲ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಗುಪ್ತಚರ ಇಲಾಖೆ ಒಂದು ಕೇಂದ್ರದ ಹೋಮ್ ಮಂತ್ರಿ ಕೈಯಲ್ಲಿರುತ್ತೆ. ಇವತ್ತು ಉಗ್ರಗಾಮಿಗಳು ನಮ್ಮ ದೇಶದ ಒಳಗಡೆ ನುಗ್ಗಿ ನಮ್ಮ ಪ್ರಜೆಗಳನ್ನ ಹೊಡಿಬೇಕಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು, ಈ ಕೇಂದ್ರ ಸರ್ಕಾರ ಎಷ್ಟು ವೈಫಲ್ಯ ಆಗಿದೆ ಅನ್ನೋದನ್ನ ನಾವೆಲ್ಲರೂ ತಿಳ್ಕೋಬೇಕಾಗುತ್ತೆ. ಇವತ್ತು ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಕಾಶ್ಮೀರದಲ್ಲಿ ಹಾಸ್ಪಿಟಲ್ ಇರೋ ವ್ಯಕ್ತಿಯನ್ನು ಹೋಗಿ ಇವತ್ತು ಪರಾಮರ್ಶೆ ಮಾಡಿದ್ದಾರೆ, ವಿಚಾರಿಸಿದ್ದಾರೆ ಅಲ್ಲಿ ಏನಾಯ್ತು ಅಂದ್ಬಿಟ್ಟು. ಆದ್ರೆ ಮೋದಿ ಅವರು ಏನ್ ಮಾಡಿದ್ರು, ಬಿಹಾರಲ್ಲಿ ಏನು ಎಲೆಕ್ಷನ್ ಬರ್ತಾ ಇದೆ ಅಲ್ಲೋಗ್ಬಿಟ್ಟು ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಏನಿವತ್ತು ಭಾರತದ ಜನ ಸತ್ತಿದ್ದಾರೆ, ಅವರ ಶವಗಳ ಮೇಲೆ ಹೋಗ್ಬಿಟ್ಟು ಅವರು ಇವತ್ತು ಓಟನ್ನು ಕೇಳ್ತಾ ಇದ್ದಾರೆ. ಇಂಥ ಬಿಜೆಪಿ ಸರ್ಕಾರ ನಾವು ಬೇಕಾಗ್ಬಿಟ್ಟು ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಂತಾದ್ರಲ್ಲೂ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಹೇಳಿದ್ರು ನಾವು ನಿಮ್ ಜೊತೆಯಲ್ಲಿದ್ದೀವಿ ಅಂದ್ಬಿಟ್ಟು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಈ ದೇಶಕ್ಕೋಸ್ಕರ ಉಗ್ರರನ್ನು ಹೊಡೆಯೋಕ್ಕೋಸ್ಕರ ನಾವೆಲ್ಲರೂ ನಿಮ್ ಜೊತೆಯಲ್ಲಿ ಇದ್ದೀವಿ ಅಂದ್ಬಿಟ್ಟು ಆ ಸರ್ಕಾರಕ್ಕೆ ಸಾಥನ್ನು ಕೊಟ್ಟರು. ಆದ್ರೆ